Hi, hello, dear students. How are you? I am your Mahesh Magdum, sir. In today's session, we are studying one of the most important grammar topics of SSLC second language English, question tag. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋನಲ್ಲಿ ನಾವು SSLC ದ್ವಿತೀಯ ಭಾಷೆಯ ಒಂದು ಇಂಪಾರ್ಟೆಂಟ್ ಗ್ರಾಮರ್ ಟಾಪಿಕ್ ಆಗಿರ್ತಕ್ಕಂತಹ ಕ್ವಶನ್ ಟ್ಯಾಗ್ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಸೊ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಕ್ವಶನ್ ಪೇಪರನ್ನು ನೀವು ನೋಡಿದಾಗ ಕ್ವಶನ್ ನಂಬರ್ 1ನಲ್ಲಿ ಮಲ್ಟಿಪಲ್ ಚಾಯ್ಸ್ನಲ್ಲಿ ಬರ್ತಕ್ಕಂತಹ ಮೊದಲನೆಯ ಪ್ರಶ್ನೆ ಯಾವುದು ಅಂತಂದರೆ ಅದು ಕ್ವಶನ್ ಟ್ಯಾಗ್. ಸೊ ಇವಾಗ ನಾವು ಕ್ವಶನ್ ಟ್ಯಾಗ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನಾವು ವರ್ಬ್ಸ್ಗಳ ಬಗ್ಗೆ ಕ್ಲಿಯರ್ ಆದಂತಹ ನಾಲೆಜನ್ನು ಪಡೆದುಕೊಂಡಿರಬೇಕಾಗಿರೋದು ಬಹಳ ಮುಖ್ಯ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಟ್ಯಾಗ್ ಅಂದರೆ ಏನು ಅನ್ನೋದನ್ನು ನಾವು ನೋಡೋಣ. ಕ್ವಶನ್ ಟ್ಯಾಗ್ ಈಸ್ ಅ ಮಿನಿ ಕ್ವಶನ್ ಆ್ಯಡೆಡ್ ಟು ದ ಎಂಡ್ ಆಫ್ ಎ ಸ್ಟೇಟ್ಮೆಂಟ್. ಸೊ ಇವಾಗ ಕ್ವಶನ್ ಟ್ಯಾಗ್ ಅಂತಕ್ಕಂಥದ್ದು ಒಂದು ಸ್ಟೇಟ್ಮೆಂಟ್ ಅಂತಂದರೆ ಒಂದು ವಾಕ್ಯ ಅಥವಾ ಒಂದು ಹೇಳಿಕೆಯ ಕೊನೆಯಲ್ಲಿರ್ತಕ್ಕಂತಹ ಒಂದು ಚಿಕ್ಕ ಪ್ರಶ್ನೆಯಾಗಿದೆ. ಸೊ ಸಾಮಾನ್ಯವಾಗಿ ಪ್ರಶ್ನೆಯ ಈ ಮಿನಿ ಕ್ವಶನ್ಸ್ಗಳನ್ನು ನಾವು ಯಾಕೆ ಬಳಸ್ತೀವಿ ಅಂತಂದರೆ ವಿ ಯೂಸ್ ಟ್ಯಾಗ್ ಕ್ವಶನ್ಸ್ ಟು ಆಸ್ಕ್ ಫಾರ್ ಕನ್ಫರ್ಮೇಷನ್. ಸೊ ಒಂದು ವಾಕ್ಯವನ್ನು, ಒಂದು ಹೇಳಿಕೆಯನ್ನು ಖಚಿತಪಡಿಸಿಕೊಳ್ಳುವ ಸಲುವಾಗಿ ಬಳಸ್ತಕ್ಕಂತಹ ಒಂದು ಪುಟ್ಟ ಪ್ರಶ್ನೆಗೆ ನಾವು ಕ್ವಶನ್ ಟ್ಯಾಗ್ ಅಂತ ಕರಿತೀವಿ. ಸೊ ಕ್ವಶನ್ ಟ್ಯಾಗ್ಸ್ ಆರ್ ಫಾರ್ಮ್ಡ್ ವಿತ್ ದ ಆಕ್ಸಿಲರಿ ಆರ್ ಮಾಡೆಲ್ ವರ್ಬ್ಸ್. ಸೊ ನಾನು ಆಗಲೇ ಹೇಳಿದ ಹಾಗೆ ಈ ಕ್ವಶನ್ ಟ್ಯಾಗನ್ನು ನಾವು ಸರಿಯಾಗಿ ಅರ್ಥೈಸಿಕೊಳ್ಬೇಕು ಅಂತಂದರೆ ನಮಗೆ ವರ್ಬ್ ಬಗ್ಗೆ ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ನಾಲೆಜ್ ಇರಬೇಕಾಗಿರೋದು ಬಹಳ ಮುಖ್ಯ. ಯಾಕಂತಂದರೆ ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ನಮಗೆ ಆಕ್ಸಿಲರಿ ಆರ್ ಮಾಡೆಲ್ ವರ್ಬ್ಸ್ಗಳು ಅತ್ಯವಶ್ಯಕವಾಗಿ ಬೇಕು. ಸೊ ಇಲ್ಲಿ ನಾವು ವರ್ಬ್ ಅಂತಂದರೆ ಏನು, ವರ್ಬ್ಸ್ನ ಟೈಪ್ಸ್ಗಳ ಬಗ್ಗೆ ತಿಳ್ಕೋಬೇಕು. ಇಲ್ಲಿ ಮುಖ್ಯವಾಗಿ ಹೆಲ್ಪಿಂಗ್ ವರ್ಬ್ಸ್ಗಳು, ಮಾಡೆಲ್ ವರ್ಬ್ಸ್ಗಳು ಜೊತೆಗೆ ಮೇನ್ ವರ್ಬ್ಸ್ಗಳ ಬಗ್ಗೆ ಕೂಡ ನಾಲೆಜ್ ಇರಬೇಕಾಗಿರೋದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಇವಾಗ ಕ್ವಶನ್ ಟ್ಯಾಗ್ ಹೆಂಗಿರುತ್ತೆ ಅಂತಂದರೆ ಆಫ್ಟರ್ ಸ್ಟೇಟ್ಮೆಂಟ್ ಪ್ಲಸ್ ಕ್ವಶನ್ ಟ್ಯಾಗ್. ಸೊ ಇವಾಗ ಆ ಒಂದು ಸ್ಟೇಟ್ಮೆಂಟು ಪಾಸಿಟಿವ್ ಆಗಿದ್ದರೆ ಅದರ ಮುಂದೆ ಬರ್ತಕ್ಕಂತಹ ಕ್ವಶನ್ ಟ್ಯಾಗು ನೆಗೆಟಿವ್ ಆಗಿರುತ್ತೆ. ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ದ ಟ್ಯಾಗ್ ಈಸ್ ಯೂಸ್ವಲಿ ನೆಗೆಟಿವ್. ಇನ್ನು ಒಂದು ವೇಳೆ ಆ ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿದ್ದರೆ ಅದರ ಮುಂದೆ ಬರ್ತಕ್ಕಂತಹ ಕ್ವಶನ್ ಟ್ಯಾಗು ಪಾಸಿಟಿವ್ ಆಗಿರುತ್ತೆ. ಇಫ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್ ದ ಕ್ವಶನ್ ಟ್ಯಾಗ್ ಈಸ್ ಪಾಸಿಟಿವ್. ಸೊ ಇಲ್ಲಿ ಆಕ್ಸಿಲರಿ ವರ್ಬ್ಸ್ಗಳ ಬಗ್ಗೆ. ಸೊ ಇವಾಗ ವರ್ಬ್ನಲ್ಲಿ ಮುಖ್ಯವಾಗಿ 3 ಭಾಗಗಳನ್ನು ನಾವು ನೋಡ್ತೀವಿ. 3 ಟೈಪ್ಸ್ ಆಫ್ ವರ್ಬ್ಸ್ ನೋಡ್ತೀವಿ. ವರ್ಬ್ನ ಮೊದಲನೇ ಟೈಪ್ ಯಾವುದಪ್ಪ ಅಂತಂದರೆ ಮೇನ್ ವರ್ಬ್ಸ್. ಸೊ ಮೇನ್ ವರ್ಬ್ ಕೆಲಸ ಏನು ಅಂತಂದರೆ ಇಟ್ ಇಂಡಿಕೇಟ್ಸ್ ದ ಮೇನ್ ಆ್ಯಕ್ಷನ್ ಆಫ್ ಎ ಸೆಂಟೆನ್ಸ್. ಸೊ ಐ ಈಟ್ ಬನಾನಾ ಅಂತಕ್ಕಂಥ ಸೆಂಟೆನ್ಸ್ನಲ್ಲಿ ಈಟ್ ಅಂತಕ್ಕಂಥ ಮೇನ್ ವರ್ಬು ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂತಂದರೆ ಆ ಒಂದು ಸೆಂಟೆನ್ಸನ್ನು ಮೇನ್ ಆ್ಯಕ್ಷನ್ ಮೇಲೆ ಫೋಕಸ್ ಮಾಡುತ್ತೆ. ಸೊ ಇವಾಗ ಆಕ್ಸಿಲರಿ ವರ್ಬ್ಸ್ ಆರ್ ಹೆಲ್ಪಿಂಗ್ ವರ್ಬ್ಸ್ಗಳನ್ನು ನಾವು ನೋಡೋದಾದರೆ ಸಾಮಾನ್ಯವಾಗಿ 3 ರೀತಿಯಾದಂತಹ ಹೆಲ್ಪಿಂಗ್ ವರ್ಬ್ಸ್ಗಳು. ಮೊದಲನೇದಾಗಿ ಟು ಬಿ ಹೆಲ್ಪಿಂಗ್ ವರ್ಬ್ಸ್. ಇಲ್ಲಿ ಟು ಬಿ ಹೆಲ್ಪಿಂಗ್ ವರ್ಬ್ಸು ಇದು ಪೊಸೆಸಿವ್ನೆಸ್ಸನ್ನು ಹೇಳುತ್ತೆ, ನಮ್ಮ ಇರುವಿಕೆಯನ್ನು, ಅಸ್ತಿತ್ವವನ್ನು ಹೇಳ್ತಕ್ಕಂತಹ ವರ್ಬ್ಸ್ಗಳು. ಸೊ ಇಲ್ಲಿ ನಾವು ನೋಡೋದಾದರೆ ಇಲ್ಲಿ ಬೇಸಿಕಲಿ ಆ್ಯಮ್, ಈಸ್ ಮತ್ತು ಆರ್ಗಳು ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದರೆ ವಾಸ್ ಮತ್ತು ವೇರ್ಗಳು ಪಾಸ್ಟ್ ಟೆನ್ಸಲ್ಲಿ ಇರುತ್ತವೆ. ನಾವು ಈಗ ಟೆನ್ಸಸ್ಗಳನ್ನು ನೋಡುವಾಗ ಸಾಮಾನ್ಯವಾಗಿ ಐ ಆ್ಯಮ್, ವಿ ಆರ್, ಯು ಆರ್, ಹಿ ಈಸ್, ಸಿ ಈಸ್, ಇಟ್ ಈಸ್ ಮತ್ತು ದೇ ಆರ್ಗಳನ್ನು ನಾವು ಪ್ರೆಸೆಂಟ್ ಟೆನ್ಸಲ್ಲಿ ನೋಡ್ತೀವಿ. ಇನ್ನು ಪಾಸ್ಟ್ ಫಾರ್ಮಲ್ಲಿ ನೋಡೋದಾದರೆ ಐ ವಾಸ್, ವಿ ವರ್, ಯು ವರ್, ಹಿ ವಾಸ್, ಸಿ ವಾಸ್, ಇಟ್ ವಾಸ್ ಮತ್ತು ದೇ ವೇರ್ಗಳು. ಸೊ ಹೀಗೆ ಟು ಬಿ ಹೆಲ್ಪಿಂಗ್ ವರ್ಬ್ಸ್ಗಳು. ಇನ್ನು ಎರಡನೇದಾಗಿ ಟು ಡೂ ಹೆಲ್ಪಿಂಗ್ ವರ್ಬ್ಸ್ಗಳಲ್ಲಿ ಡೂ, ಡಸ್ ಬರ್ತವೆ ಮತ್ತು ಈ ಎರಡೂ ಡೂ ಮತ್ತು ಡಸ್ಗಳ ಪಾಸ್ಟ್ ಫಾರ್ಮ್ ಏನಪ್ಪ ಅಂತಂದರೆ ಡಿಡ್. ಸೊ ಇಲ್ಲಿ ಟೆನ್ಸಲ್ಲಿ ನಾವು ನೋಡೋದಾದರೆ ಐ ಡೂ, ವಿ ಡೂ, ಯು ಡೂ, ಹಿ ಡಸ್, ಸಿ ಡಸ್, ಇಟ್ ಡಸ್, ದೇ ಡೂ ಅಂತಕ್ಕಂಥದ್ದು. ಅಂದರೆ
ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ನಲ್ಲಿ ಹಿ ಸಿ ಇಟ್ಗಳ ಮುಂದೆ ಬರ್ತಕ್ಕಂಥ ವರ್ಬ್ಗಳಿಗೆ ಎಸ್ ಅಥವಾ ಇ ಎಸ್ ಫಾರ್ಮ್ಗಳು ಆ್ಯಡ್ ಆಗುತ್ತೆ ಅಂತಕ್ಕಂಥದ್ದು. ಇನ್ನು ಪಾಸ್ಟ್ ಫಾರ್ಮಲ್ಲಿ ಎಲ್ಲವುಗಳ ಮುಂದೆ ಡಿಡ್ ಬರುತ್ತೆ. ಐ ಡಿಡ್, ವಿ ಡಿಡ್, ಯು ಡಿಡ್, ಹಿ ಡಿಡ್, ಸಿ ಡಿಡ್, ಇಟ್ ಡಿಡ್, ದೇ ಡಿಡ್ ಅಂತಕ್ಕಂಥದ್ದು. ಇನ್ನು ಮೂರನೇದಾಗಿ ಟು ಹ್ಯಾವ್ ಹೆಲ್ಪಿಂಗ್ ವರ್ಬ್ಸ್. ಇಲ್ಲಿ ಹ್ಯಾವ್ ಮತ್ತು ಹ್ಯಾಸ್ಗಳು. ಇಲ್ಲಿ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ನೋಡೋದಾದರೆ ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ಹಿ ಹ್ಯಾಸ್, ಸಿ ಹ್ಯಾಸ್, ಇಟ್ ಹ್ಯಾಸ್ ಮತ್ತು ದೇ ಹ್ಯಾವ್ಗಳನ್ನು. ಇನ್ನು ಪಾಸ್ಟ್ ಫಾರ್ಮಲ್ಲಿ ಎಲ್ಲದರ ಮುಂದೆ ಕೂಡ ಹ್ಯಾಡ್ ಬರುತ್ತೆ. ಐ ಹ್ಯಾಡ್, ವಿ ಹ್ಯಾಡ್, ಯು ಹ್ಯಾಡ್, ಹಿ ಹ್ಯಾಡ್, ಸಿ ಹ್ಯಾಡ್, ಇಟ್ ಹ್ಯಾಡ್, ದೇ ಹ್ಯಾಡ್. ಸೊ ಈ ಕ್ವಶನ್ ಟ್ಯಾಗಲ್ಲಿ ಈ ಹೆಲ್ಪಿಂಗ್ ವರ್ಬ್ಸ್ಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ಪ್ಲೇ ಮಾಡ್ತವೆ. ಅದು ಹೆಂಗೆ ಅಂತ ನಾವು ಈಗ ನೋಡೋದಾದರೆ, ಈಗ ಇನ್ನೊಂದು ಮಾಡೆಲ್ ವರ್ಬ್ಸ್ಗಳ ಬಗ್ಗೆ ಸ್ವಲ್ಪ ನೋಡಿಕೊಂಡು ಆಮೇಲೆ ಮುಂದೆ ಹೋಗೋಣ. ನಾವು ಇಲ್ಲಿ ಮುಖ್ಯವಾಗಿ ಕ್ಯಾನ್, ಕುಡ್, ಮೇ, ಮೈಟ್, ವಿಲ್, ವುಡ್, ಶಾಲ್, ಶುಡ್, ಮಸ್ಟ್ ಅಂತಕ್ಕಂಥ ಮಾಡೆಲ್ ವರ್ಬ್ಸ್ಗಳು ಕೂಡ ಇಲ್ಲಿ ಕ್ವಶನ್ ಟ್ಯಾಗಲ್ಲಿ ನಮಗೆ ಮುಖ್ಯವಾಗಿ ಇವುಗಳ ಬಗ್ಗೆ ಕೂಡ ನಮಗೆ ನಾಲೆಜ್ ಇರ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತದೆ. ಸೊ ಇವಾಗ ನಾವು ಕ್ವಶನ್ ಟ್ಯಾಗ್ನ ಸ್ಟ್ರಕ್ಚರನ್ನು ನೋಡೋದಾದರೆ, ಸೊ ಕ್ವಶನ್ ಟ್ಯಾಗಲ್ಲಿ ಹೇಗೆ ಅದರ ಸ್ಟ್ರಕ್ಚರ್ ಇರುತ್ತೆ ಅಂತಂದರೆ, ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್, ಕ್ವಶನ್ ಟ್ಯಾಗ್ ಇಸ್ ನೆಗೆಟಿವ್. ಹಾಗಾದರೆ ನೆಗೆಟಿವ್ ಕ್ವಶನ್ ಟ್ಯಾಗ್ನ ಸ್ಟ್ರಕ್ಚರ್ ಹೇಗಿರುತ್ತೆ? ಸೊ ಮುಖ್ಯವಾಗಿ ಇಲ್ಲಿ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಹೆಲ್ಪಿಂಗ್ ವರ್ಬ್ ಪ್ಲಸ್ ಅದಕ್ಕೆ ನಾಟ್ ಆ್ಯಡ್ ಆಗುತ್ತೆ. ನಾವು ಕಾಂಟ್ರಾಸ್ಟೆಡ್ ಫಾರ್ಮಲ್ಲಿ NT ಅಂದರೆ ಬರಿತೀವಿ, ಪ್ಲಸ್ ಸಬ್ಜೆಕ್ಟು, ಆಮೇಲೆ ಕ್ವಶನ್ ಮಾರ್ಕು. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ನೆಗೆಟಿವ್ ಕ್ವಶನ್ ಟ್ಯಾಗ್. ಇನ್ನು ಪಾಸಿಟಿವ್ ಕ್ವಶನ್ ಟ್ಯಾಗ್ ಸ್ಟ್ರಕ್ಚರನ್ನು ನೋಡೋದಾದರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಹೀಗೆ ಈ ಒಂದು ಕ್ವಶನ್ ಟ್ಯಾಗ್ಗಳ ಸ್ಟ್ರಕ್ಚರ್ಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಸೊ ಇವಾಗ ಕೆಲವೊಂದು ಎಕ್ಸಾಂಪಲ್ಗಳನ್ನು ತಗೊಂಡ್ರೆ ನಿಮಗೊಂದು ಕ್ಲಿಯರ್ ಐಡಿಯಾ ಬರುತ್ತೆ ಹೇಗೆ ಕ್ವಶನ್ ಟ್ಯಾಗ್ ಮಾಡಬೇಕು ಅಂತಕ್ಕಂಥದ್ದು. ಸೊ ಇವಾಗ ಕ್ವಶನ್ ನಂಬರ್ 1ನಲ್ಲಿ, ಇಲ್ಲಿ ಎಕ್ಸಾಂಪಲ್ ನಂಬರ್ 1ನಲ್ಲಿ ಹಿ ಈಸ್ ಅ ಸಿಂಗರ್ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಹಿ ಈಸ್ ಅ ಸಿಂಗರ್ ಅಂತಕ್ಕಂತಹ ಸೆಂಟೆನ್ಸ್ನಲ್ಲಿ, ಸೊ ಮಕ್ಕಳಿಗೆ ನಾವು ಸೆಂಟೆನ್ಸ್ ಬಗ್ಗೆ ಈಗಾಗಲೇ ಕ್ಲಿಯರ್ ಐಡಿಯಾ ಕೊಟ್ಟಿರ್ತೀವಿ. ಒಂದು ಸೆಂಟೆನ್ಸ್ ಆಗಬೇಕಾದ್ರೆ ಮುಖ್ಯವಾಗಿ ಅಲ್ಲಿ ಸಬ್ಜೆಕ್ಟ್ ಬೇಕು, ವರ್ಬ್ ಬೇಕು, ಆಬ್ಜೆಕ್ಟ್ ಬೇಕು. ಅಂತಂದರೆ ಎಸ್ ಪ್ಲಸ್ ಜೊತೆಗೆ ಕರ್ಮಪದ. ಸೊ ನಾವಿಲ್ಲಿ ಹಿ ಈಸ್ ಅ ಸಿಂಗರ್ ಅಂತಕ್ಕಂತಹ ಒಂದು ಸೆಂಟೆನ್ಸಲ್ಲಿ ಏನು ಮಾಡಬೇಕು? ಫಸ್ಟ್ ಆಫ್ ಆಲ್ ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಇಲ್ಲಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ಗಳನ್ನು ನಾವು ಐಡೆಂಟಿಫೈ ಮಾಡಬೇಕು. ವೆದರ್ ದ ಹೆಲ್ಪಿಂಗ್ ವರ್ಬ್ ಈಸ್ ದೇರ್ ಆರ್ ನಾಟ್ ಅಂತಕ್ಕಂಥದ್ದು. ಸೊ ಒಂದು ಸೆಂಟೆನ್ಸ್ ಅಂತಂದರೆ ಅಲ್ಲಿ ಹೆಲ್ಪಿಂಗ್ ವರ್ಬ್ ಇರ್ಬೋದು, ಮೇನ್ ವರ್ಬ್ ಇರ್ಬೋದು, ಮಾಡೆಲ್ ವರ್ಬ್ ಇರ್ಬೋದು, ಅಥವಾ ಹೆಲ್ಪಿಂಗ್ ವರ್ಬು ಮೇನ್ ವರ್ಬು ಎರಡೂ ಇರತಕ್ಕಂಥ ಸಾಧ್ಯತೆ ಇರ್ತದೆ. ಸೊ ಇವಾಗ ಫಸ್ಟ್ ಸೆಂಟೆನ್ಸಲ್ಲಿ ನಾವು ನೋಡಿದಾಗ ಹಿ ಈಸ್ ಅ ಸಿಂಗರ್, ಇಲ್ಲಿ ಈಸ್ ಅಂತಕ್ಕಂಥದ್ದು ಟು ಬಿ ಹೆಲ್ಪಿಂಗ್ ವರ್ಬ್ ಇರೋದನ್ನು ನಾವು ನೋಡ್ತೀವಿ. ಸೊ ಈಗ ಈಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಇಲ್ಲಿದೆ. ಸೊ ಇವಾಗ ಏನು ಮಾಡಬೇಕು? ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ ಹೆಲ್ಪಿಂಗ್ ವರ್ಬ್ ಇದೆಯೋ ಇಲ್ಲೋ ಅಂತಕ್ಕಂಥದ್ದು. ಇದೆ ಅಂತಾದರೆ ಎರಡನೇದಾಗಿ ನಾವು ಏನೇನು ವಿಚಾರ ಮಾಡಬೇಕಪ್ಪ ಅಂತಂದರೆ ವೆದರ್ ದಿಸ್ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಈ ಹೇಳಿಕೆ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಅಂತದನ್ನು ನೋಡಬೇಕು. ಸೊ ನೆಗೆಟಿವ್ ಇನ್ ದ ಸೆನ್ಸ್ ಇಲ್ಲಿ ನೋ, ನಾಟ್, ನಿಲ್, ನನ್, ನೆವರ್, ನಥಿಂಗ್, ಸೆಲ್ಡಮ್ ಅಂತಕ್ಕಂಥ ವರ್ಡ್ಸ್ಗಳು, ನೆಗೆಟಿವ್ ವರ್ಡ್ಸ್ಗಳು ಇದ್ದರೆ ಆ ಸ್ಟೇಟ್ಮೆಂಟನ್ನು ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇವಾಗ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ವರ್ಡ್ಸ್ಗಳು ಇಲ್ಲ. ಸೊ ಈ ಸೆಂಟೆನ್ಸು ಪಾಸಿಟಿವ್ ಇದೆ. ಸೊ ಇವಾಗ ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್, ಕ್ವಶನ್ ಟ್ಯಾಗ್ ಏನಾಗಬೇಕಪ್ಪ ಅಂತಂದ್ರೆ ನೆಗೆಟಿವ್ ಆಗಬೇಕು. ಸೊ ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗಬೇಕು ಅಂತಂದರೆ ನಾವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ಗೆ ನಾಟನ್ನು ಸೇರಿಸ್ಬೇಕು. ಸೊ ಈಗ ಈಸ್ಗೆ ನಾಟನ್ನು ನಾವು ಸೇರಿಸಿದಾಗ ಏನಾಯ್ತಪ್ಪ ಅಂತಂದ್ರೆ ಈಸಂಟ್ ಅಂತ ಆಗುತ್ತೆ. ಸೊ ಇವಾಗ ಈಸಂಟ್ ಅಂತ ಆದ ನಂತರ ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಈ ಒಂದು ಸೆಂಟೆನ್ಸ್ನಲ್ಲಿರ್ತಕ್ಕಂಥ ಸಬ್ಜೆಕ್ಟನ್ನು ತಂದು ನಾವು ಮುಂದಿಡಬೇಕಾಗ್ತದೆ. ಸೊ ಇವಾಗ ಒಂದನ್ನು ಏನು ಗಮನಿಸಬೇಕು ಅಂತಂದರೆ ಇಲ್ಲಿ ಸಬ್ಜೆಕ್ಟಲ್ಲಿ ಒಂದು ವೇಳೆ ಪ್ರನೌನ್ ಇತ್ತು ಅಂತಂದರೆ ಆ್ಯಸ್ ಇಟ್ ಈಸ್ ಪ್ರನೌನನ್ನು ಇಡಬೇಕು. ಒಂದು ವೇಳೆ ನೌನ್ ಇತ್ತು ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಈಗ ರವಿ ಈಸ್ ಅ ಸಿಂಗರ್ ಅಂತ ಇದ್ದಾಗ, ಸೊ ನಾವಿಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನಾವು ರವಿ ಇದರ ಪ್ರನೌನನ್ನು ಅಲ್ಲಿಡಬೇಕು. ಸೊ ಇವಾಗ ಏನಾಯಿತು, ಈಸಂಟ್ ಹಿ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಟ್ಯಾಗ್ ಆಯಿತು. ಸೊ ಇವಾಗ ಸೇಮ್ ಸೆಕೆಂಡ್ ಎಕ್ಸಾಂಪಲನ್ನು ನಾವು ನೋಡೋದಾದರೆ ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಸೊ ಇಲ್ಲಿ ಮೊದಲು ಮಾಡಬೇಕಾದಂಥ ಕೆಲಸ ಏನು, ವೆದರ್ ದೆರ್ ಈಸ್ ಅ ಹೆಲ್ಪಿಂಗ್ ವರ್ಬ್ ಆರ್ ನಾಟ್ ಅನ್ನೋದನ್ನು ನಾವು ನೋಡಬೇಕು. ಸೊ ಇವಾಗ ಇಲ್ಲಿ ನಾವು ನೋಡಿದಾಗ ಇಲ್ಲಿ ಆರ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಇದೆ.
ಈ ಆರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಇದೆ ಅನ್ನೋದು ಖಚಿತವಾದ ಮೇಲೆ ನೆಕ್ಸ್ಟ್ ಏನನ್ನು ಕೇಳ್ಕೋಬೇಕು, ವೆದರ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ವರ್ಡ್ ಇಲ್ಲದೇ ಇರೋದ್ರಿಂದ ಈ ವಾಕ್ಯ ಕೂಡ ಏನಿದೆ ಪಾಸಿಟಿವ್ ಇದೆ. ಹಾಗಾದರೆ ಇಲ್ಲಿ ಆಗ್ತಕ್ಕಂಥ ಕ್ವಶನ್ ಟ್ಯಾಗು ನೆಗೆಟಿವ್ ಆಗಬೇಕು. ನೆಗೆಟಿವ್ ಆಗಬೇಕು ಅಂತಂದರೆ ನಾಟನ್ನು ಆ್ಯಡ್ ಮಾಡಬೇಕು. ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಆರ್ಗೆ ನಾಟನ್ನು ಆ್ಯಡ್ ಮಾಡಿದಾಗ ಆರಂಟ್ ಅಂತ ಆಯಿತು. ಇನ್ನು ಇಲ್ಲಿ ಸಬ್ಜೆಕ್ಟಲ್ಲಿ ಪ್ರಣವನೇ ಇರೋದ್ರಿಂದ ಇಲ್ಲಿ ನಾವು ದೇ ಅನ್ನು ಬರೆದು ಆಮೇಲೆ ಕ್ವಶನ್ ಮಾರ್ಕನ್ನು ಮಾಡಿದ್ವಿ. ಅಂತಂದ್ರೆ ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್, ಇದರ ಕ್ವಶನ್ ಟ್ಯಾಗ್ ಏನಾಯಿತು, ಆರಂಟ್ ದೇ ಅಂತಕ್ಕಂಥದ್ದು. ಸೊ ಇವಾಗ ಥರ್ಡ್ ಎಕ್ಸಾಂಪಲನ್ನು ನಾವು ನೋಡಿದಾಗ ರವಿ ವಾಸ್ ಗೋಯಿಂಗ್ ಟು ಸ್ಕೂಲ್. ಅಗೇನ್ ಇಲ್ಲಿಯೂ ಕೂಡ ವಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಇದೆ. ಸೊ ಇವಾಗ ಈ ಸ್ಟೇಟ್ಮೆಂಟು ಪಾಸಿಟಿವ್ ಇರೋದ್ರಿಂದ ವಾಸ್ ನೆಗೆಟಿವ್ ಮಾಡಬೇಕಾದ್ರೆ ಅದಕ್ಕೆ ನಾಟನ್ನು ಆ್ಯಡ್ ಮಾಡಬೇಕು. ಸೊ ಇಲ್ಲಿ ವಾಸ್ ಏನಾಯಿತು, ವಾಸಂಟ್ ಆಯಿತು. ಆಮೇಲೆ ಸಬ್ಜೆಕ್ಟಲ್ಲಿ ರವಿ ಇದೆ ನೋಡಿ, ಇಲ್ಲಿ ಬಹಳ ಇಂಪಾರ್ಟೆಂಟು. ಇಲ್ಲಿ ಸಬ್ಜೆಕ್ಟಲ್ಲಿ ನೌನ್ ಇದೆ. ಸೊ ನೌನು ಮೆಸ್ಕ್ಯುಲೈನ್ ಜೆಂಡರ್ ಇತ್ತಪ್ಪ ಅಂತಂದ್ರೆ ಅದ್ರ ಪ್ರನೌನು ಹಿ ಆಗ್ತದೆ. ಅವಾಗ ಇಲ್ಲಿ ಹಿ ಅನ್ನೋದು ನಾವಿಲ್ಲಿ ಬರಿಬೇಕು. ಮತ್ತು ಕ್ವಶನ್ ಟ್ಯಾಗ್ ಬಂದುಬಿಟ್ಟು ವಾಸಂಟ್ ಹಿ ಅಂತಕ್ಕಂಥದ್ದು ಕೊನೆಗೆ ಕ್ವಶನ್ ಮಾರ್ಕನ್ನು ಕೊಡ್ತಾ ಇದ್ದೇವೆ. ಸೊ ಇನ್ನು ಲಾಸ್ಟ್ ಸೆಂಟೆನ್ಸು ಫೋರ್ತ್ ಎಕ್ಸಾಂಪಲನ್ನು ನಾವು ನೋಡಿದರೆ ದೇ ವೇರ್ ರೈಟಿಂಗ್ ಅಂತಕ್ಕಂಥದ್ದು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಂದುಬಿಟ್ಟು ವೇರ್ ಇದೆ, ಸ್ಟೇಟ್ಮೆಂಟು ಪಾಸಿಟಿವ್ ಇದೆ. ಇವಾಗ ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗಬೇಕು ಅಂತಂದರೆ ವಿ ಹ್ಯಾವ್ ಟು ಆ್ಯಡ್ ನಾಟ್ ಟು ದ ಹೆಲ್ಪಿಂಗ್ ವರ್ಬ್. ಸೊ ಇಲ್ಲಿ ವೇರ್ ಇದ್ದದ್ದು ಏನಾಯಿತು, ವೇರೆಂಟ್ ಆಯಿತು. ಆಮೇಲೆ ಸಬ್ಜೆಕ್ಟಲ್ಲಿ ಪ್ರನೌನ್ ದೇ ಇರೋದ್ರಿಂದ ಇಲ್ಲಿ ಕ್ವಶನ್ ಟ್ಯಾಗ್ ಏನಾಯ್ತಪ್ಪ ಅಂತಂದರೆ ವೇರೆಂಟ್ ದೇ ಅಂತಕ್ಕಂಥ ಕ್ವಶನ್ ಟ್ಯಾಗನ್ನು ನಾವಿಲ್ಲಿ ನೋಡ್ತೀವಿ. ಸೊ ಈಗ ನೆಕ್ಸ್ಟ್ ನಾವು ಮುಂದುವರಿತಾ ಇಲ್ಲಿ ಒಂದು ಸ್ಪೆಷಲ್ ಕೇಸು ಎಕ್ಸೆಪ್ಷನಲ್ ಏನಪ್ಪ ಅಂತಂದರೆ ಐ ಆಮ್ ಎ ಟೀಚರ್. ಸೊ ಇಲ್ಲಿ ಆ್ಯಮ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಇದೆ. ಸೊ ಇಲ್ಲಿ ಒಂದು ಎಕ್ಸೆಪ್ಷನ್ ಏನಪ್ಪ ಅಂತಂದರೆ ಆ್ಯಮನ್ನು ನಾವು ಆರ್ ಅಂತ ಪರಿಗಣಿಸಬೇಕಾಗ್ತದೆ. ಸೊ ಇಲ್ಲಿ ಆ್ಯಮೆಂಟ್ ಆಯ್ ಅಂತಕ್ಕಂಥ ಕ್ವಶನ್ ಟ್ಯಾಗ್ ಆಗೋದಿಲ್ಲ. ಇಲ್ಲಿ ಏನಾಗಬೇಕು ಅಂತಂದ್ರೆ ಆ್ಯಮ್ ಸ್ಥಳದಲ್ಲಿ ನಾವು ಆರನ್ನು ಅದನ್ನು ಮಾಡಿಕೊಂಡು ಆರಂಟ್ ಆಯ್ ಅಂತಕ್ಕಂಥ ಕ್ವಶನ್ ಟ್ಯಾಗ್ ಆಗುತ್ತೆ. ಮತ್ತು ಒಂದು ಏನಪ್ಪ ಅಂತಂದರೆ ಯಾವಾಗ ಆ್ಯಮ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬು ಪ್ರೆಸೆಂಟ್ ಟೆನ್ಸಲ್ಲಿ ಕೇವಲ ಐ ಮುಂದೆ ಅಷ್ಟೇ ಬಂದಿರೋದ್ರಿಂದ ಐ ಆಮ್ ಕೇಸಲ್ಲಿ ಯಾವಾಗಲೂ ಕ್ವಶನ್ ಟ್ಯಾಗು ಏನಾಗುತ್ತಪ್ಪ ಅಂತಂದರೆ ಆರಂಟ್ ಆಯ್ ಅಂತಕ್ಕಂತಹ ಒಂದು ಕ್ವಶನ್ ಟ್ಯಾಗನ್ನು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ನೋಡ್ತೀವಿ. ಸೊ ಇಲ್ಲಿ ಆ್ಯಮ್ ಬಂದಾಗ ಇಲ್ಲಿ ಕ್ವಶನ್ ಟ್ಯಾಗ್ ಏನಾಯಿತು, ಆರಂಟ್ ಆಯ್ ಅಂತಕ್ಕಂಥ ಕ್ವಶನ್ ಟ್ಯಾಗ್ ಆಯಿತು. ಇನ್ನು ನೆಕ್ಸ್ಟ್ ಸಿಕ್ಸ್ತ್ ಎಕ್ಸಾಂಪಲನ್ನು ನಾವು ನೋಡೋದಾದರೆ ಹಿ ಹ್ಯಾಸ್ ಅ ನ್ಯೂ ಕಾರ್. ಇಲ್ಲಿ ಟು ಹ್ಯಾವ್ ಹೆಲ್ಪಿಂಗ್ ವರ್ಬ್ನಲ್ಲಿಂದ ಹ್ಯಾಸ್ ಅಂತಕ್ಕಂಥದ್ದು ಇಲ್ಲಿ ಹಿ ಇರೋದ್ರಿಂದ ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಹ್ಯಾಸ್ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬ್ ಬಂದಿದೆ. ಹಿ ಹ್ಯಾಸ್ ಅ ನ್ಯೂ ಕಾರ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಹ್ಯಾಸ್ ಆಯಿತು, ಇನ್ನು ಸ್ಟೇಟ್ಮೆಂಟ್ ಪಾಸಿಟಿವ್ ಆಯಿತು. ಆವಾಗ ನಾವೇನು ಮಾಡಬೇಕು, ಹ್ಯಾಸ್ಗೆ ನಾಟನ್ನು ಆ್ಯಡ್ ಮಾಡೋದ್ರಿಂದ ಹ್ಯಾಸಂಟ್ ಆಯಿತು. ಸಬ್ಜೆಕ್ಟಲ್ಲಿ ಹಿ ಪ್ರನೌನ್ ಇದೆ, ಆ್ಯಸ್ ಇಟ್ ಈಸ್ ಹಿ ಅನ್ನು ಇಟ್ಬಿಟ್ಟು ಕ್ವಶನ್ ಮಾರ್ಕ್ ಇಟ್ಟರೆ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಇದು ಕ್ವಶನ್ ಟ್ಯಾಗ್ ಹ್ಯಾಸಂಟ್ ಹಿ ಅಂತಕ್ಕಂಥದ್ದು ಆಗ್ತದೆ. ಸೊ ಇವಾಗ ನೆಕ್ಸ್ಟ್ ಸೆವೆಂತ್ ಎಕ್ಸಾಂಪಲನ್ನು ನಾವು ನೋಡಿದಾಗ ದೇ ಹ್ಯಾವ್ ಅರೈವ್ಡ್ ಅಂತ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಅದ. ಇಲ್ಲಿಯೂ ಕೂಡ ಹ್ಯಾವ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ನಾವು ಹ್ಯಾವ್ಗೆ ನಾಟನ್ನು ಆ್ಯಡ್ ಮಾಡೋದ್ರಿಂದ ಹ್ಯಾವಂಟ್ ಆಯಿತು. ಸಬ್ಜೆಕ್ಟಲ್ಲಿ ದೇ ಇರೋದ್ರಿಂದ ಇಲ್ಲಿ ದೇ ಅನ್ನು ತಂದು ಕ್ವಶನ್ ಮಾರ್ಕನ್ನು ಇಟ್ವಿ. ದೇ ಹ್ಯಾವ್ ಅರೈವ್ಡ್ ಇದಕ್ಕೆ ದೇ ಹ್ಯಾವಂಟ್ ದೇ ಅಂತಕ್ಕಂಥ ಕ್ವಶನ್ ಟ್ಯಾಗ್ ಆಯಿತು. ಸೊ ಇವಾಗ ಏಟ್ತ್ ಒನ್ ಹಿ ಕ್ಯಾನ್ ಸ್ವಿಮ್. ಇಲ್ಲಿ ಮಾಡೆಲ್ ವರ್ಬ್ ಕ್ಯಾನ್ ಅದ. ಇಲ್ಲಿ ಮಾಡೆಲ್ ವರ್ಬ್ಸ್ ಇದ್ದಾಗಲೂ ಕೂಡ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಸ್ಟೇಟ್ಮೆಂಟ್ ಪಾಸಿಟಿವ್ ಇತ್ತಂದ್ರೆ ನಾವು ಅದಕ್ಕೆ ನಾಟನ್ನು ಆ್ಯಡ್ ಮಾಡಿ ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಫಾರ್ಮ್ ಮಾಡಬೇಕು. ಕ್ಯಾನ್ ಅದ್ದು ಏನಾಯಿತು, ಕಾಂಟ್ ಆಯಿತು. ಇಲ್ಲಿ ಸಬ್ಜೆಕ್ಟಲ್ಲಿ ಹಿ ಇರೋದ್ರಿಂದ ಕಾಂಟ್ ಹಿ ಅಂತಕ್ಕಂಥದ್ದು ಆಯಿತು. ಇನ್ನು 9ನೇ ಎಕ್ಸಾಂಪಲನ್ನು ನಾವು ನೋಡಿದಾಗ ಇಲ್ಲಿ ಸಿ ವಿಲ್ ಕಮ್ ಅಂತಕ್ಕಂಥದ್ದು. ಸೊ ಇಲ್ಲಿ ಗಮನಿಸಬೇಕು ಏನಂತಂದರೆ ವಿಲ್ನ ನೆಗೆಟಿವ್ ಫಾರ್ಮು ಓಂಟ್ ಆಗುತ್ತೆ, ವಿಲ್ ನಾಟ್ ಆಗೋದಿಲ್ಲ, ಓಂಟ್ ಆಗುತ್ತೆ. ಸೊ ಇಲ್ಲಿ ಏನಾಗಪ್ಪ ಅಂತಂದ್ರೆ ಸಿ ವಿಲ್ ಕಮ್ ಇದರ ಕ್ವಶನ್ ಟ್ಯಾಗು ಓಂಟ್ ಸಿ ಅಂತ ಆಗುತ್ತೆ. ಸೊ ಇಲ್ಲಿ ಏನಾಯ್ತು ಅಂತಂದ್ರೆ ಒಟ್ಟಾರೆ ನಾವು ಇಲ್ಲಿವರೆಗೆ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ದಾಗ ಹೆಲ್ಪಿಂಗ್ ವರ್ಬ್ಸ್ ಇದ್ದಾಗ ಯಾವ ರೀತಿ ಕ್ವಶನ್ ಟ್ಯಾಗನ್ನು ನಾವು ಫಾರ್ಮೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇವಾಗ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದಾಗ. ಸೊ ನಾವು ಮೊದಲೇ ಹೇಳಿದಂತೆ ವೆನ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್ ಕ್ವಶನ್ ಟ್ಯಾಗ್ ಈಸ್ ಪಾಸಿಟಿವ್. ಸೊ ಇವಾಗ ಇಲ್ಲಿ 1ನೇ ಎಕ್ಸಾಂಪಲನ್ನು ನಾವು ನೋಡಿದಾಗ ಏನಾಗ್ತದಪ್ಪ ಅಂತಂದ್ರೆ ಹಿ ಈಸ್ ನಾಟ್ ಹ್ಯಾಪಿ ಅಂತಕ್ಕಂಥದ್ದು. ಹಿ ಈಸ್ ನಾಟ್ ಹ್ಯಾಪಿ. ಸೊ ಇಲ್ಲಿ ಈ ಸ್ಟೇಟ್ಮೆಂಟಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್ ಅದ ಒಂದು. ಹೆಲ್ಪಿಂಗ್ ವರ್ಬ್ ಆದ ನಂತರ ವೆದರ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ನಾವು ನೋಡಿದಾಗ ಇಲ್ಲಿ ನಾಟ್ ಅಂತಕ್ಕಂಥ ನೆಗೆಟಿವ್ ವರ್ಡ್ ಇರೋದ್ರಿಂದ ದ ಸ್ಟೇಟ್ಮೆಂಟ್ ಈಸ್ ಎಂಟೈರ್ಲಿ ನೆಗೆಟಿವ್.
ಸೊ ರೂಲ್ ಏನು ಹೇಳುತ್ತೆ, ಇಫ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್ ಕ್ವಶನ್ ಟ್ಯಾಗ್ ಇಸ್ ಪಾಸಿಟಿವ್. ಸೊ ಇವಾಗ ಈಸ್ ನಾಟ್ ಅಂತಕ್ಕಂಥದ್ದು ಇಲ್ಲಿ ಇರಬೇಕಾದ್ರೆ ನಾವು ಪಾಸಿಟಿವ್ ಸ್ಟೇಟ್ಮೆಂಟ್ಗಳಲ್ಲಿ ಕ್ವಶನ್ ಟ್ಯಾಗ್ ನೆಗೆಟಿವ್ ಮಾಡಬೇಕಾದ್ರೆ ಏನು ಮಾಡ್ತಾ ಇದ್ವಿ, ನಾಟನ್ನು ಆ್ಯಡ್ ಮಾಡ್ತಾ ಇದ್ವಿ. ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ಗಳಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಮಾಡಬೇಕಾದ್ರೆ ನಾಟನ್ನು ರಿಮೂವ್ ಮಾಡಬೇಕು. ಹಾಗಾದರೆ ಇಲ್ಲಿರ್ತಕ್ಕಂತಹ ನಾಟನ್ನು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ತೆಗೆದು ಹಾಕಬೇಕು. ಇಲ್ಲಿ ಈಸ್ ನಾಟ್ದಿಂದ ನಾಟನ್ನು ತೆಗೆದಾಗ ಇಲ್ಲಿ ಏನು ಉಳಿತು, ಈಸ್ ಉಳಿತು. ಸೊ ಈಸನ್ನು ಆ್ಯಸ್ ಇಟ್ ಈಸ್ ಇಟ್ಬಿಟ್ಟು ಅದರ ಮುಂದೆ ಸಬ್ಜೆಕ್ಟನ್ನು ಇಟ್ಟಾಗ ಅದು ಕ್ವಶನ್ ಟ್ಯಾಗ್ ಆಗುತ್ತೆ. ಸೊ ಇವಾಗ ನಾವು ಸ್ಟ್ರಕ್ಚರಲ್ಲಿ ನೋಡಿದ್ವಿ ಏನು, ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್ ಅಂತಕ್ಕಂಥದ್ದು. ಸೊ ಇವಾಗ 11th ಎಕ್ಸಾಂಪಲನ್ನು ನಾವು ನೋಡಿದಾಗ ಸಿ ಡಸ್ ನಾಟ್ ಲೈಕ್ ಕಾಫಿ ಅಂತಕ್ಕಂಥದ್ದು. ಇಲ್ಲಿಯೂ ಕೂಡ ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಇದೆ ಮತ್ತು ನಾಟ್ ಅಂತಕ್ಕಂಥದ್ದು ನೆಗೆಟಿವ್ ವರ್ಡ್ ಇರೋದ್ರಿಂದ, ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿರೋದ್ರಿಂದ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಮಾಡಬೇಕು. ಸೊ ಇಲ್ಲಿ ಡಸ್ ನಾಟ್ದಿಂದ ಏನು ಮಾಡಬೇಕು, ನಾಟನ್ನು ರಿಮೂವ್ ಮಾಡಿದಾಗ ಏನು ಉಳಿತು, ಡಸ್ ಉಳಿತು. ಸೊ ಡಸನ್ನು ಆ್ಯಸ್ ಇಟ್ ಈಸ್ ಇಟ್ಬಿಟ್ಟು ಸಬ್ಜೆಕ್ಟ್ನಲ್ಲಿರ್ತಕ್ಕಂಥ ಸಿ ಅನ್ನು ಮುಂದಿಟ್ಟಾಗ ಕ್ವಶನ್ ಟ್ಯಾಗ್ ಏನಾಯಿತು, ಡಸ್ ಸಿ ಅಂತಕ್ಕಂಥ ಕ್ವಶನ್ ಟ್ಯಾಗ್ ಫಾರ್ಮ್ ಆಗುತ್ತೆ. ಸೊ ಇವಾಗ 12th ಎಕ್ಸಾಂಪಲನ್ನು ನಾವು ನೋಡಿದಾಗ ವಿ ಹ್ಯಾವ್ ನಾಟ್ ಫಿನಿಶ್ಡ್ ಅವರ್ ವರ್ಕ್. ಇಲ್ಲಿಯೂ ಕೂಡ ಹ್ಯಾವ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಇದೆ, ಸ್ಟೇಟ್ಮೆಂಟು ನೆಗೆಟಿವ್ ಅದ, ಕ್ವಶನ್ ಟ್ಯಾಗ್ ಏನಾಗಬೇಕು, ಪಾಸಿಟಿವ್ ಆಗಬೇಕು. ಕ್ವಶನ್ ಟ್ಯಾಗ್ ಪಾಸಿಟಿವ್ ಆಗಬೇಕಾದ್ರೆ ನಾವು ಏನು ಮಾಡಬೇಕು, ಇಲ್ಲಿಂದ ನಾಟನ್ನು ರಿಮೂವ್ ಮಾಡಬೇಕು. ಆವಾಗ ಏನು ಉಳಿತು, ಹ್ಯಾವ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಉಳಿತು. ಅದ್ರ ಮುಂದೆ ಸಬ್ಜೆಕ್ಟಲ್ಲಿ ಪ್ರಣವನೇ ಇರೋದ್ರಿಂದ ವಿಯನ್ನು ಆ್ಯಸ್ ಇಟ್ ಈಸ್ ಆಗಿ ಇಟ್ಬಿಟ್ಟು ಕ್ವಶನ್ ಮಾರ್ಕ್ ಇಟ್ಟರೆ ಹ್ಯಾವ್ ವಿ ಅಂತಕ್ಕಂಥ ಕ್ವಶನ್ ಟ್ಯಾಗ್ ಫಾರ್ಮೇಷನ್ ಆಗ್ತದೆ. ಸೊ ಇನ್ನು ಐ ಆಮ್ ನಾಟ್ ಎ ಸಿಂಗರ್. ನೋಡಿ, ಆ್ಯಮ್ ಕೇಸಲ್ಲಿ ನಾವು ಪಾಸಿಟಿವ್ನಲ್ಲಿ ಮಾತ್ರ ಆರಂಟಾಯ್ ಅಂತ ಮಾಡ್ತೀವಿ. ನೆಗೆಟಿವಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿರ್ತಕ್ಕಂತಹ ನೆಗೆಟಿವ್ ವರ್ಡನ್ನು ತೆಗೆದಾಕಬೇಕು. ನಾಟನ್ನು ತೆಗೆದಾಗ ಇಲ್ಲಿ ಆ್ಯಮ್ ಉಳಿಯುತ್ತೆ. ಸೊ ಇಲ್ಲೂ ಕೂಡ ಈ ನಾಟನ್ನು ರಿಮೂವ್ ಮಾಡಿದಾಗ ಇಲ್ಲಿರ್ತಕ್ಕಂಥ ಆ್ಯಮನ್ನು ಆ್ಯಸ್ ಇಟ್ ಈಸ್ ಇಟ್ಟು ಸಬ್ಜೆಕ್ಟಲ್ಲಿರ್ತಕ್ಕಂಥ ಐಯನ್ನು ಇಟ್ಟು ಕ್ವಶನ್ ಮಾರ್ಕನ್ನು ಇಟ್ಟಾಗ ಎಮ್ ಐ ಅಂತಕ್ಕಂತಹ ಕ್ವಶನ್ ಟ್ಯಾಗು ಇಲ್ಲಿ ಫಾರ್ಮೇಷನ್ ಆಗ್ತದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ನಾವು ಸ್ಟೇಟ್ಮೆಂಟ್ಗಳಲ್ಲಿ ಹೆಲ್ಪಿಂಗ್ ವರ್ಬ್ ಇದ್ದಾಗ ಯಾವ ರೀತಿ ಕ್ವಶನ್ ಟ್ಯಾಗ್ ಫಾರ್ಮೇಷನ್ ಮಾಡಬೇಕು, ಪಾಸಿಟಿವ್ ಇದ್ದಾಗ ನೆಗೆಟಿವ್ ಕ್ವಶನ್ ಟ್ಯಾಗು, ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ದಾಗ ಪಾಸಿಟಿವ್ ಕ್ವಶನ್ ಟ್ಯಾಗ್ ಫಾರ್ಮೇಷನ್ ಮಾಡಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ಗಳಲ್ಲಿ ಏನು ನೋಡ್ತೀವಿಯಪ್ಪ ಅಂತಂದರೆ ವಿದೌಟ್ ಹೆಲ್ಪಿಂಗ್ ವರ್ಬ್ಸ್. ಸೊ ಇವಾಗ ಸ್ಟೇಟ್ಮೆಂಟ್ಗಳಲ್ಲಿ ಹೆಲ್ಪಿಂಗ್ ವರ್ಬ್ ಇದ್ದಾಗ ಕ್ವಶನ್ ಟ್ಯಾಗ್ ಮಾಡೋದು ಈಸಿ ಆಯಿತು. ಸೊ ಇವಾಗ ಸ್ಟೇಟ್ಮೆಂಟ್ಗಳಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲದೇ ಇದ್ದಂಥ ಸಂದರ್ಭಗಳಲ್ಲಿ, ಸೊ ಇವಾಗ ಸ್ಟೂಡೆಂಟ್ಸ್ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದರೆ ವರ್ಬ್ ಅಂತೂ ಇರಲೇಬೇಕು. ವಿದೌಟ್ ವರ್ಬ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಫಾರ್ಮ್ ಎ ಸೆಂಟೆನ್ಸ್. ಸೊ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದರೆ ಇಲ್ಲಿ ಯಾವ ವರ್ಬ್ ಇರುತ್ತೆ, ಮೇನ್ ವರ್ಬ್ ಇರುತ್ತೆ. ಸೊ ಮೇನ್ ವರ್ಬ್ ಇದ್ದಾಗ ನಾವು ಏನು ಮಾಡಬೇಕು, ಮೇನ್ ವರ್ಬ್ ಇದ್ದಾಗ ನಾವು ಟು ಡೂ ಹೆಲ್ಪಿಂಗ್ ವರ್ಬ್ಗಳನ್ನು ಯೂಸ್ ಮಾಡಬೇಕು. ಹಾಗಾದರೆ ಟು ಡೂ ಹೆಲ್ಪಿಂಗ್ ವರ್ಬ್ಗಳಲ್ಲಿ ಏನೇನಿರುತ್ತೆ, ಟು ಡೂ ಹೆಲ್ಪಿಂಗ್ ವರ್ಬ್ಗಳಲ್ಲಿ ಡೂ ಇರುತ್ತೆ, ಡಸ್ ಇರುತ್ತೆ ಮತ್ತು ಡಿಡ್ ಇರುತ್ತೆ. ಸೊ ಡೂ ಅನ್ನು ಎಲ್ಲಿ ಬಳಸ್ತೀವಿ, ಎಲ್ಲಿ ಬಳಸ್ತೀವಿ, ಸಬ್ಜೆಕ್ಟಲ್ಲಿ ಐ, ವಿ, ಯು, ದೇ ಇದ್ದಾಗ ನಾವು ಏನು ಬಳಸ್ತೀವಿ, ಡೂ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಬಳಸ್ತೀವಿ. ಇನ್ನು ಡಸ್ ಅನ್ನು ಎಲ್ಲಿ ಬಳಸಬೇಕು, ಡಸ್ ಅನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಸಬ್ಜೆಕ್ಟಲ್ಲಿ ಹಿ, ಸಿ, ಇಟ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ನಲ್ಲಿ ಹಿ, ಸಿ, ಇಟ್ಗಳ ಮುಂದೆ ನಾವೇನು ಬಳಸ್ತೀವಿ, ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಬಳಸ್ತೀವಿ. ಇನ್ನು ಒಂದು ವೇಳೆ ಇಫ್ ದ ವರ್ಬ್ ಈಸ್ ಇನ್ ವಿ2 ಫಾರ್ಮ್ ಅಂತಂದರೆ ಪಾಸ್ಟ್ ಫಾರ್ಮಲ್ಲಿ ಇದ್ದರೆ ನಾವೇನು ಮಾಡ್ತೀವಿ ಅಂತಂದರೆ ಎಲ್ಲವುದರ ಮುಂದೆ ಡಿಡ್ಡನ್ನು ಬಳಸ್ತೀವಿ. ಸೊ ಇವಾಗ ನಾವು ಟೆನ್ಸಸ್ಗಳಲ್ಲಿ ನೋಡ್ತೀವಿ. ಈಗ ಐ ಡು, ವಿ ಡು, ಯು ಡು, ಹಿ ಡಸ್, ಸಿ ಡಸ್, ಇಟ್ ಡಸ್, ದೇ ಡು ಅಂತಕ್ಕಂಥದ್ದು. ಇನ್ ಪಾಸ್ಟ್ ಫಾರ್ಮಲ್ಲಿ ಐ ಡಿಡ್, ವಿ ಡಿಡ್, ಯು ಡಿಡ್, ಹಿ ಡಿಡ್, ಸಿ ಡಿಡ್, ಇಟ್ ಡಿಡ್, ದೇ ಡಿಡ್ ಅಂತಕ್ಕಂಥದ್ದು. ಸೊ ಇವಾಗ ಇಷ್ಟು ನಾವು ಟು ಡೂ ಹೆಲ್ಪಿಂಗ್ ವರ್ಬ್ಗಳ ಬಗ್ಗೆ ತಿಳ್ಕೊಂಡ್ರೆ ಇನ್ನು ನಮಗೆ ಕ್ವಶನ್ ಟ್ಯಾಗ್ ಮಾಡಲಿಕ್ಕೆ ಬಹಳ ಈಸಿ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ನಾವು ಎಕ್ಸಾಂಪಲ್ಗಳನ್ನು ನೋಡ್ತಾ ಹೋದಾಗ ಗೊತ್ತಾಗುತ್ತೆ. ಸೊ ಇವಾಗ ಇಲ್ಲಿ ನಾನು 3 ಎಕ್ಸಾಂಪಲ್ಗಳನ್ನು ತೆಗೆದುಕೊಂಡಿದ್ದೀನಿ. ದ ಫಸ್ಟ್ ಎಕ್ಸಾಂಪಲ್ ಬಂದುಬಿಟ್ಟು ವಿ ಗೋ ಟು ಸ್ಕೂಲ್ ಅಂತಕ್ಕಂಥದ್ದು. ಸೊ ಸ್ಟೂಡೆಂಟ್ಸ್, ನಾನು ಹೇಳಿದಾಗೆ ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಫಸ್ಟ್ ನಾವು ಕೇಳ್ಕೊಳ್ಬೇಕಾದಂಥ ಪ್ರಶ್ನೆ ಏನು ಅಂತಂದರೆ ಈ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಾ ಅಂತಕ್ಕಂಥದ್ದನ್ನು ನೋಡಬೇಕು. ಸೊ ಇವಾಗ ಈ 1ನೇ ಎಕ್ಸಾಂಪಲನ್ನು ನಾವು ನೋಡಿದಾಗ ವಿ ಗೋ ಟು ಸ್ಕೂಲ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಹಾಗಾದರೆ ಯಾವ ವರ್ಬ್ ಇದೆ, ಮೇನ್ ವರ್ಬ್ ಇದೆ. ಯಾವುದು, ಗೋ ಅಂತಕ್ಕಂಥ ಮೇನ್ ವರ್ಬ್ ಇದೆ.
ಓಕೆ, ಎಸ್. ಹಾಗಾದರೆ ಏನು ಮಾಡಬೇಕು? ನಾವು ಈಗ ಟು ಡೂ ಹೆಲ್ಪಿಂಗ್ ವರ್ಬ್ಗಳ ಸಹಾಯವನ್ನು ಪಡ್ಕೋಬೇಕು. ಟು ಡೂ ಹೆಲ್ಪಿಂಗ್ ವರ್ಬ್ಗಳ ಸಹಾಯವನ್ನು ಪಡ್ಕೋಬೇಕಾದ್ರೆ ನಾವು ಈಗಾಗಲೇ ನೋಡಿದ್ದೀವಿ, ಅಲ್ಲಿ ಡೂ, ಡಸ್ ಮತ್ತು ಡಿಡ್ಗಳು. ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದಾಗ ಸಬ್ಜೆಕ್ಟಲ್ಲಿ ವಿ ಇದ್ದಾಗ ನಾವೇನೇನು ತೆಗೆದುಕೊಳ್ತೀವಿ? ಡೂ ಅಂತಕ್ಕಂಥದ್ದನ್ನು ತೆಗೆದುಕೊಳ್ತೀವಿ. ಸೊ ಇವಾಗ ಇಲ್ಲಿ ಏನು ಮಾಡಬೇಕು? ಡೂ ಅಂತಕ್ಕಂಥದ್ದನ್ನು ನಾವೇನು ಮಾಡಬೇಕು? ತೆಗೆದುಕೊಳ್ತೀವಿ. ಸೊ ಡೂ ಅನ್ನು ತೆಗೆದುಕೊಂಡಾಗ ಇಲ್ಲಿ ಏನಾಯಿತು? ನಮಗೆ ಈ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಸಿಕ್ಬಿಡ್ತು. ಸೊ ಇವಾಗ ಎಲ್ಲ ರೂಲ್ ಆ್ಯಸ್ ಇಟ್ ಈಸ್ ಅಪ್ಲೈ ಆಗುತ್ತೆ. ಹೆಲ್ಪಿಂಗ್ ವರ್ಬ್ ಸಿಕ್ಕಾಗ ನೆಕ್ಸ್ಟ್ ಏನು ಮಾಡಬೇಕು? ವೆದರ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್ ನೋಡಬೇಕು. ವಿ ಗೋ ಟು ಸ್ಕೂಲ್ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ. ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ದಾಗ ಕ್ವಶನ್ ಟ್ಯಾಗ್ ಏನಾಗಬೇಕು? ನೆಗೆಟಿವ್ ಆಗಬೇಕು. ಆವಾಗ ನಾವು ಏನು ಮಾಡಬೇಕು? ಡೂಗೆ ನಾಟನ್ನು ಸೇರಿಸಿದಾಗ ಡೋಂಟ್ ವಿ ಅಂತಕ್ಕಂಥ ಕ್ವಶನ್ ಟ್ಯಾಗ್ ಆಗುತ್ತೆ. ಸೊ ಈ ರೀತಿಯಾಗಿ ಇನ್ನು ಎರಡನೇ ಸೆಂಟೆನ್ಸನ್ನು ನಾವು ನೋಡಿದಾಗ ಇಲ್ಲೂ ಕೂಡ ಹಿ ಈಟ್ಸ್ ಬನಾನಾ. ಫಸ್ಟ್ ಮಾಡಬೇಕಾದಂಥ ಪ್ರಶ್ನೆ ಏನು? ವೆದರ್ ದ ಸ್ಟೇಟ್ಮೆಂಟ್ ಈಸ್ ಹ್ಯಾವಿಂಗ್ ಹೆಲ್ಪಿಂಗ್ ವರ್ಬ್ ಆರ್ ನಾಟ್. ಈ ಪ್ರಶ್ನೆಯನ್ನು ಮೊದಲು ಕೇಳ್ಕೋಬೇಕು. ಹಾಗಾದರೆ ಇಲ್ಲೂ ಕೂಡ ಏನಿಲ್ಲ? ಹೆಲ್ಪಿಂಗ್ ವರ್ಬ್ ಇಲ್ಲ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದರೆ ಏನಿದೆ? ಮೇನ್ ವರ್ಬ್ ಇದೆ. ಯಾವುದು ಮೇನ್ ವರ್ಬು? ಈಟ್ಸ್ ಅಂತಕ್ಕಂಥ ಮೇನ್ ವರ್ಬ್. ಸೊ ಇವಾಗ ಇಲ್ಲಿ ಈಟ್ಸ್ ಅಂತಕ್ಕಂಥ ಮೇನ್ ವರ್ಬ್ ಇದ್ದರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸು. ಹಾಗಾದರೆ ಸಬ್ಜೆಕ್ಟಲ್ಲಿ ಏನಿದೆ? ಹೀ ಅದ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಸಬ್ಜೆಕ್ಟ್ನಲ್ಲಿ ಹೀ ಇದ್ದಾಗ ನಾವೇನು ಮಾಡಬೇಕು? ಡಸ್ ಅಂತಕ್ಕಂಥದ್ದನ್ನು ನಾವು ತೆಗೆದುಕೊಂಡು ಬರಬೇಕು. ಏನು ತರಬೇಕು? ಡಸ್ ಹೆಲ್ಪಿಂಗ್ ವರ್ಬನ್ನು ಇಲ್ಲಿ ತಗೊಂಡು ಬರಬೇಕು. ಸೊ ಇವಾಗ ಡಸ್ ಬಂತು, ಹೆಲ್ಪಿಂಗ್ ವರ್ಬ್ ಸಿಕ್ತು. ಇನ್ನು ಕ್ವಶನ್ ಟ್ಯಾಗ್ ಮಾಡಬೇಕು. ನೆಕ್ಸ್ಟ್ ಏನು? ವೆದರ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್, ದೆನ್ ಕ್ವಶನ್ ಟ್ಯಾಗ್ ವಿಲ್ ಬಿ ನೆಗೆಟಿವ್. ಸೊ ಕ್ವಶನ್ ಟ್ಯಾಗ್ ನೆಗೆಟಿವ್ ಮಾಡಬೇಕಾದ್ರೆ ಇದಕ್ಕೆ ನಾಟನ್ನು ಆ್ಯಡ್ ಮಾಡಬೇಕು. ಡಸ್ಗೆ ನಾಟನ್ನು ಆ್ಯಡ್ ಮಾಡಿದಾಗ ಏನಾಯಿತು? ಡಸಂಟ್ ಆಯಿತು. ಸಬ್ಜೆಕ್ಟಲ್ಲಿ ಏನಿದೆ? ಹೀ ಅದ. ಡಸಂಟ್ ಮುಂದೆ ಹೀ ಇಟ್ಟಾಗ ಡಸಂಟ್ ಹೀ ಅಂತಕ್ಕಂಥ ಕ್ವಶನ್ ಟ್ಯಾಗ್ ಇಲ್ಲಿ ಫಾರ್ಮ್ ಆಗ್ತದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇನ್ನು ಥರ್ಡ್ ಎಕ್ಸಾಂಪಲಲ್ಲಿ ಮದರ್ ಕುಕ್ಡ್ ಫುಡ್. ಸೊ ಇಲ್ಲೂ ಕೂಡ ನಾವು ಪ್ರಶ್ನೆ ಏನು ಮಾಡ್ಕೋಬೇಕು? ವೆದರ್ ದ ಸ್ಟೇಟ್ಮೆಂಟ್ ಈಸ್ ಹ್ಯಾವಿಂಗ್ ಹೆಲ್ಪಿಂಗ್ ವರ್ಬ್ ಆರ್ ನಾಟ್? ನೋ. ಈ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಹಾಗಾದರೆ ಯಾವ ವರ್ಬ್ ಇದೆ? ಮೇನ್ ವರ್ಬ್ ಇದೆ. ಮೇನ್ ವರ್ಬ್ ಯಾವ ಫಾರ್ಮಲ್ಲಿದೆ? ವಿ2 ಫಾರ್ಮಲ್ಲಿದೆ. ಮೇನ್ ವರ್ಬು ವಿ2 ಫಾರ್ಮಲ್ಲಿದ್ದಾಗ ನಾವು ಟು ಡೂ ಹೆಲ್ಪಿಂಗ್ ವರ್ಬ್ಗಳಲ್ಲಿ ಯಾವುದನ್ನು ತೆಗೆದುಕೊಳ್ಬೇಕು? ಡಿಡ್ಡನ್ನು ತೆಗೆದುಕೊಳ್ಬೇಕು. ಯಾವುದನ್ನು ತೆಗೆದುಕೊಳ್ಬೇಕು? ಡಿಡ್ಡನ್ನು ತೆಗೆದುಕೊಳ್ಬೇಕು. ಸೊ ಇವಾಗ ನಮಗೇನು ಸಿಕ್ತು? ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಸಿಕ್ತು. ಹೆಲ್ಪಿಂಗ್ ವರ್ಬ್ ಸಿಕ್ಕಾಗ ನೆಕ್ಸ್ಟ್ ಏನು? ವೆದರ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್. ದೆನ್ ಕ್ವಶನ್ ಟ್ಯಾಗ್ ಏನಾಗಬೇಕು? ಕ್ವಶನ್ ಟ್ಯಾಗು ನೆಗೆಟಿವ್ ಆಗಬೇಕು. ಡಿಡ್ ಇದ್ದದ್ದು ಏನಾಯಿತು? ಡಿಡಂಟ್ ಆಯಿತು. ಸಬ್ಜೆಕ್ಟಲ್ಲಿ ಮದರ್ ಇದೆ. ಮದರ್ ಪ್ರನೌನ್ ಏನು? ಸಿ. ಸೊ ಕ್ವಶನ್ ಟ್ಯಾಗ್ ಏನಾಯಿತು? ಡಿಡಂಟ್ ಸಿ ಅಂತಕ್ಕಂಥ ಕ್ವಶನ್ ಟ್ಯಾಗ್ ಇಲ್ಲಿ ಫಾರ್ಮ್ ಆಯಿತು. ಸೊ ಇನ್ನು ಕೆಲವೊಂದು ನೆಗೆಟಿವ್ ಎಕ್ಸಾಂಪಲ್ಸ್ಗಳು. ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಇದ್ದಾಗ ನೆಗೆಟಿವ್ ಸ್ಟೇಟ್ಮೆಂಟ್ಗಳಿಗೆ ನಾವೇನು ಮಾಡಬೇಕು? ಇಲ್ಲೂ ಕೂಡ ವೆನ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್, ಕ್ವಶನ್ ಟ್ಯಾಗ್ ಇಸ್ ಪಾಸಿಟಿವ್. ಸೊ ಇಲ್ಲಿ ಎಕ್ಸಾಂಪಲನ್ನು ನಾವು ನೋಡ್ತಾ ಹೋಗೋಣ. ಹೀ ಡಸಂಟ್ ಡ್ರೈವ್ ಅ ಕಾರ್. ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನದಪ್ಪ ಅಂತಂದರೆ ನೆಗೆಟಿವ್ ಅದ. ಏನು? ಡಸಂಟ್ ಅಂತಕ್ಕಂಥದ್ದು. ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ಗೆ ನಾಟ್ ಆ್ಯಡ್ ಆಗಿದೆ. ಸೊ ಇವಾಗ ಇಲ್ಲಿ ಸ್ಟೇಟ್ಮೆಂಟು ನೆಗೆಟಿವ್ ಇರೋದ್ರಿಂದ ನಾವೇನು ಮಾಡಬೇಕು? ಪಾಸಿಟಿವ್ ಸ್ಟೇಟ್ಮೆಂಟನ್ನು ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ನಾಟನ್ನು ಆ್ಯಡ್ ಮಾಡ್ತೀವಿ. ನೆಗೆಟಿವ್ ಸ್ಟೇಟ್ಮೆಂಟ್ಗಳಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ನಾಟನ್ನು ರಿಮೂವ್ ಮಾಡ್ತೀವಿ. ಸೊ ಇವಾಗ ಡಸಂಟ್ ಇರ್ಲಿಂದ ನಾಟನ್ನು ರಿಮೂವ್ ಮಾಡಿದಾಗ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನು ಉಳಿತು? ಡಸ್ ಉಳಿತು. ಸಬ್ಜೆಕ್ಟಲ್ಲಿ ಹೀ ಅದ. ಸೊ ಡಸ್ ಹೀ ಅಂತಕ್ಕಂಥ ಕ್ವಶನ್ ಟ್ಯಾಗ್ ಆಗುತ್ತೆ. ಸೊ ಇನ್ನು ಸೆಕೆಂಡ್ ಎಕ್ಸಾಂಪಲಲ್ಲಿ ಐ ಡೋಂಟ್ ಲೈಕ್ ಕಾಫಿ. ಇಲ್ಲಿಯೂ ಕೂಡ ಡೂಗೆ ನಾಟ್ ಆ್ಯಡ್ ಆಗಿದೆ. ಸ್ಟೇಟ್ಮೆಂಟ್ ನೆಗೆಟಿವ್ ಅದ. ಕ್ವಶನ್ ಟ್ಯಾಗ್ ಪಾಸಿಟಿವ್ ಆಗಬೇಕು. ಕ್ವಶನ್ ಟ್ಯಾಗ್ ಪಾಸಿಟಿವ್ ಆಗಬೇಕಾದ್ರೆ ನಾವು ಇಲ್ಲಿಂದ ಏನನ್ನು ರಿಮೂವ್ ಮಾಡಬೇಕು? ಇಲ್ಲಿಂದ ನಾಟನ್ನು ರಿಮೂವ್ ಮಾಡಬೇಕು. ನಾಟನ್ನು ರಿಮೂವ್ ಮಾಡಿದಾಗ ಏನು ಉಳಿತು? ಡೂ ಉಳಿತು. ಡೂ ಅನ್ನು ಇಟ್ಬಿಟ್ಟು ಅದ್ರ ಮುಂದೆ ಸಬ್ಜೆಕ್ಟನ್ನು ಇಟ್ಟಾಗ ಡು ಐ ಅಂತಕ್ಕಂಥ ಕ್ವಶನ್ ಟ್ಯಾಗು ಫಾರ್ಮೇಷನ್ ಆಗುತ್ತೆ. ಸೊ ಇವಾಗ ಥರ್ಡ್ ಎಕ್ಸಾಂಪಲಲ್ಲಿ ಇಲ್ಲೂ ಕೂಡ ಏನದಪ್ಪ ಅಂತಂದ್ರೆ ಡಿಡಂಟ್ ಅಂತಕ್ಕಂಥದ್ದು ಇದೆ. ಸೊ ಇಲ್ಲಿ ನೆಗೆಟಿವ್ ನಾಟ್ ಇರೋದ್ರಿಂದ ಸ್ಟೇಟ್ಮೆಂಟ್ ನೆಗೆಟಿವ್ ಆಗುತ್ತೆ. ಕ್ವಶನ್ ಟ್ಯಾಗ್ ಪಾಸಿಟಿವ್ ಆಗಬೇಕಾದ್ರೆ ಡಿಡಂಟ್ದಾಗಿಂದ ನಾಟನ್ನು ತೆಗೆದಾಗ ಡಿಡ್ ಉಳಿತು. ಸಬ್ಜೆಕ್ಟಲ್ಲಿ ದೇ ಅದ. ಸೊ ಕ್ವಶನ್ ಟ್ಯಾಗ್ ಡಿಡ್ ದೇ ಅಂತಕ್ಕಂಥ ಕ್ವಶನ್ ಟ್ಯಾಗ್ ಆಯಿತು. ಇನ್ನು ಫೋರ್ತ್ ಎಕ್ಸಾಂಪಲನ್ನು ನಾವು ನೋಡಿದಾಗ ಸಿ ನೆವರ್ ಕಮ್ಸ್ ಲೇಟ್. ಸೊ ಇವಾಗ ಇಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸೊ ಏನು ಮಾಡಬೇಕು? ನಾವು ಇಲ್ಲಿ ಗ್ರಾಮ್ಯಾಟಿಕಲಿ ಈ ಸ್ಟೇಟ್ಮೆಂಟಲ್ಲಿ ನೆಗೆಟಿವ್ ವರ್ಡ್ ಇದೆಯೋ ಇಲ್ಲವೋ ಅನ್ನೋದನ್ನು ಮಾತ್ರ ನೋಡಬೇಕು. ನಾವು ಈ ಸ್ಟೇಟ್ಮೆಂಟ್ನ ಮೀನಿಂಗಿಗೆ ಹೋಗಬಾರ್ದು.
ಗ್ರಾಮ್ಯಾಟಿಕಲಿ ಈ ಸ್ಟೇಟ್ಮೆಂಟಲ್ಲಿ ನೆಗೆಟಿವ್ ವರ್ಡ್ ಇತ್ತು ಅಂತಂದರೆ ಈ ಸ್ಟೇಟ್ಮೆಂಟು ನೆಗೆಟಿವ್ ಅಂತಾನೆ ಕನ್ಸಿಡರ್ ಮಾಡಿ ಸಿ ನೆವರ್ ಕಮ್ಸ್ ಲೇಟ್ ಅಂತಂದಾಗ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯೋ ಇಲ್ಲವೋ ಅನ್ನೋದನ್ನು ನೋಡಬೇಕು. ಹಾಗಾದರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಹಾಗಾದರೆ ಯಾವ ವರ್ಬ್ ಇದೆ? ಮೇನ್ ವರ್ಬ್ ಇದೆ. ಸೊ ಮೇನ್ ವರ್ಬ್ ಏನದ? ಕಮ್ಸ್ ಅಂತಕ್ಕಂಥದ್ದು ಸಬ್ಜೆಕ್ಟಲ್ಲಿ ಸಿ ಅದ. ಸೊ ಇಟ್ ಈಸ್ ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಇಲ್ಲಿ ಸಬ್ಜೆಕ್ಟಲ್ಲಿ ಸಿ ಇರೋದ್ರಿಂದ ನಾವೇನು ಮಾಡಬೇಕು? ಡಸ್ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಬರಬೇಕು. ಏನು ತರಬೇಕು? ಡಸ್ ಹೆಲ್ಪಿಂಗ್ ವರ್ಬನ್ನು ಇಲ್ಲಿ ತಗೊಂಡು ಬರಬೇಕು. ಡಸ್ ಹೆಲ್ಪಿಂಗ್ ವರ್ಬ್ ಬಂದಾಗ ಸ್ಟೇಟ್ಮೆಂಟ್ ನೆಗೆಟಿವ್ ಇರೋದ್ರಿಂದ ಇಲ್ಲಿ ನಾವು ಹೆಲ್ಪಿಂಗ್ ವರ್ಬನ್ನು ನೆಗೆಟಿವ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದನ್ನು ಆ್ಯಸ್ ಇಟ್ ಈಸ್ ಡಸ್ ಅಂತ ಇಟ್ಬಿಟ್ಟು ಸಬ್ಜೆಕ್ಟನ್ನು ಅದ್ರ ಮುಂದಿಟ್ಟರೆ ಡಸ್ ಸಿ ಅಂತಕ್ಕಂಥ ಕ್ವಶನ್ ಟ್ಯಾಗ್ ಫಾರ್ಮೇಷನ್ ಆಗ್ತದೆ. ಸೊ ಇನ್ನು ಫಿಫ್ತ್ ಎಕ್ಸಾಂಪಲ್ಗೆ ಬಂದುಬಿಟ್ಟು ನಥಿಂಗ್ ಈಸ್ ಇಂಪಾಸಿಬಲ್. ಇಲ್ಲಿಯೂ ಕೂಡ ನೆಗೆಟಿವ್ ವರ್ಡ್ ಇರೋದ್ರಿಂದ ನಥಿಂಗ್ ಈಸ್ ಇಂಪಾಸಿಬಲ್ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಈಸ್ ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿರೋದ್ರಿಂದ ಈಸನ್ನು ಆ್ಯಸ್ ಇಟ್ ಈಸ್ ಅಂತ ಇಟ್ಬಿಟ್ಟು ನಥಿಂಗ್ ಈಸ್ ಇಂಪಾಸಿಬಲ್, ಯಾವುದೂ ಅಸಾಧ್ಯವಲ್ಲ, ಯಾವುದು ಅಂತಕ್ಕಂಥದ್ದು ಅದರ ಸಬ್ಜೆಕ್ಟ್ ಇಟ್ ಆಗಿರೋದ್ರಿಂದ ಈಸ್ ಇಟ್ ಅಂತಕ್ಕಂಥ ಕ್ವಶನ್ ಟ್ಯಾಗ್ ಫಾರ್ಮೇಷನ್ ಇಲ್ಲಿ ಆಗ್ತದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನಮ್ಮ SSLC ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಕ್ವಶನ್ ಪೇಪರ್ನಲ್ಲಿ ಫಸ್ಟ್ ಕ್ವಶನ್ನು MCQ ಕ್ವಶನ್ನಲ್ಲಿ ಬರ್ತಕ್ಕಂಥ ಮೊದಲನೆಯ ಗ್ರಾಮರ್ ಕ್ವಶನ್ ಟ್ಯಾಗ್. ಸೊ ವಿದ್ಯಾರ್ಥಿಗಳು ಈ ವರ್ಬ್ಸ್ಗಳ ಬಗೆಗಿನ ಕ್ಲಿಯರ್ ಕಟ್ ಐಡಿಯಾವನ್ನು ನೀವು ಪಡೆದುಕೊಂಡಿದ್ದರೆ ಹೆಲ್ಪಿಂಗ್ ವರ್ಬ್ಸ್ಗಳ ಬಗ್ಗೆ ಟು ಬಿ ಹೆಲ್ಪಿಂಗ್ ವರ್ಬ್ಸು, ಟು ಡೂ ಹೆಲ್ಪಿಂಗ್ ವರ್ಬ್ಸು, ಟು ಹ್ಯಾವ್ ಹೆಲ್ಪಿಂಗ್ ವರ್ಬ್ಸು, ಮಾಡೆಲ್ ವರ್ಬ್ಸು, ಮೇನ್ ವರ್ಬ್ಸ್ಗಳ ಬಗ್ಗೆ ಕ್ಲಿಯರ್ ಆದಂತಹ ಐಡಿಯಾವನ್ನು ನೀವು ಹೊಂದಿದ್ದೇ ಆಗಿದ್ದಲ್ಲಿ ಈ ಕ್ವಶನ್ ಟ್ಯಾಗ್ ಅಂತಕ್ಕಂಥ ಟಾಪಿಕ್ಕು ನಿಮಗೆ ಅತ್ಯಂತ ಸುಲಭವಾಗಿ ಆಗ್ತದೆ ಅಂತಕ್ಕಂತಹ ಆಶಾಭಾವನೆಯೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬರಬೇಕಾದ್ರೆ ನೀವು ಮಾಡಬೇಕಾದದ್ದಿಷ್ಟೇ, ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಬಾಯ್, ಟೇಕ್ ಕೇರ್.